ಹಾಯ್ ಫ್ರೆಂಡ್ಸ್, ನಾನು ಮಮತಾ ಮೈಸೂರು. ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತು ನಾನು ಜೀರಾ ರೈಸ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊದಲಿಗೆ ಏನು ಅಂತ ಹೇಳಿದ್ರೆ, ಜೀರಾ ರೈಸ್ ಇರುತ್ತಲ್ಲ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು. ಅಂದರೆ ನೀವು ಯಾವ ರೈಸ್ ಆದರೂ ಹಾಕ್ಬೋದು, ಸೋನಾ ಮಸೂರಿ ಆದರೂ ಹಾಕ್ಬೋದು ಅಥವಾ ಜೀರಾ ರೈಸ್ ಆದರೂ ಹಾಕ್ಬೋದು. ನಾನು ಈಗ ತೊಗೊಂಡಿರೋದು ಜೀರಾ ರೈಸು. ತುಂಬ ಚೆನ್ನಾಗಿರುತ್ತೆ, ಅದು ಸ್ಮೆಲ್ಲೂ ಅದು ಜೀರಾ ರೈಸ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿರುತ್ತೆ. ನಾನು ಈಗ ಜೀರಾ ರೈಸ್ಗೆ ಬೇಕಾದಂಥ ಬಿಸಿ ನೀರನ್ನು ಕಾಯಿಸ್ಕೊಂಡಿದ್ದೀನಿ. ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಅನ್ನನ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಮೊದಲೇ ನಾವು ಈ ಅನ್ನ ಮಾಡಬೇಕಾದ್ರೆ ಬಿಸಿ ನೀರನ್ನ ಕಾಯಿಸ್ಕೊಂಡು ಹಾಕೊಳ್ಳೋದ್ರಿಂದ ಉದುದ್ರಾಗಿ ಆಗುತ್ತೆ ರೈಸು. ಈಗ ನೋಡಿ, ಒಂದು ಕಡೆ ನಾನು ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ಇನ್ನೊಂದು ಕಡೆ ಏನು ಮಾಡ್ತೀನಿ, ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳಾದಂತಹ ಇಂಗ್ರೀಡಿಯೆಂಟ್ಸ್ಗಳಾದಂತಹ ಪದಾರ್ಥಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲಿಗೆ ಹಸಿ ಮೆಣಸಿನಕಾಯಿ, ಚಕ್ಕೆ, ಲವಂಗ, ಮತ್ತು ಈರುಳ್ಳಿ, ಮತ್ತು ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ನಾನು ತೊಗೊಂಡಿದ್ದೀನಿ. ಮತ್ತು ಜೀರಿಗೆ, ಮತ್ತು ಸ್ವಲ್ಪ ಟೊಮೆಟೊ, ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟ ಆದರೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಇಲ್ಲಾಂದರೂ ಪರವಾಗಿಲ್ಲ. ಈಗ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ನಂದಿನಿ ತುಪ್ಪನ ಹಾಕ್ಕೊಳ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ತುಪ್ಪದಲ್ಲಾದರೂ ಮಾಡ್ಬೋದು, ಇಲ್ಲಾಂದರೆ ಆಯಿಲಲ್ಲಾದರೂ ಮಾಡ್ಬೋದು. ನಾನೀಗ ಸ್ವಲ್ಪ ತುಪ್ಪನ ಹಾಕ್ಕೊಂಡೆ, ನಂದಿನಿ ತುಪ್ಪನ. ಮತ್ತು ಈಗ ಸ್ವಲ್ಪ ಆಯಿಲ್ನೂ ಹಾಕ್ಕೊಳ್ತೀನಿ. ಯಾವುದು, ಸನ್ಫ್ಲವರ್ ಆಯಿಲ್ನ ಹಾಕ್ಕೊಳ್ತೀನಿ. ಇದು ತುಂಬ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಈಗ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ಮೊದಲಿಗೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ಬೇಕು. ನಾವು ಜೀರಾ ರೈಸ್ನ ಮಾಡ್ತಾ ಇರಬೇಕಾದ್ರೆ ಏನು ಅಂತ ಹೇಳಿದ್ರೆ, ಇದಕ್ಕೆ ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕಬೇಕು. ಆಗ ಅದರ ಇದು ಫ್ಲೇವರು ಮತ್ತು ತುಂಬ ಚೆನ್ನಾಗಿರುತ್ತೆ. ಇದು ಟಿಫನ್ ಬಾಕ್ಸ್ಗೆ ಮಕ್ಕಳಿಗೆ ಆಗಲಿ ಅಥವಾ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಬೇಗನೆ ಒಂದು 15 ಮಿನಿಟ್ಸಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಹಸಿಮೆಣಸಿನ್ಕಾಯಿನ ನಾನು ಒಗ್ಗರಣೆ ಹಾಕಿದಾಗ ಯಾವಾಗಲೂ ಪ್ಲೇಟ್ನ ಮುಚ್ತೀನಿ. ಯಾಕೆ ಅಂತ ಹೇಳಿದ್ರೆ, ಆಯಿಲಲ್ಲಿ ಬೇಯ್ತಾ ಇರತ್ತೆ, ಅದು ಎಲ್ಲ ಕಡೆ ಸಿಡಿಯುತ್ತೆ ಅಂತ. ಇದು ಒಂದು ಒಳ್ಳೆಯ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಅನ್ನ ಬೇಯ್ತಾ ಇದೆ ನೋಡಿ. ಈಗ ಅದಕ್ಕೆ ಬೇಕಾದಂಥ ಚಕ್ಕೆ, ಲವಂಗ, ಮತ್ತು ಯಾವುದು ಏಲಕ್ಕಿ ಕಾಯಿ, ಮತ್ತು ಬೇಕಾದ್ರೆ ಲವಂಗದ ಎಲೆನೂ ಹಾಕ್ಕೊಳ್ಬೋದು. ನಾನು ಲವಂಗದ ಎಲೆ ಏನೂ ಹಾಕ್ಕೊಂಡಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಮತ್ತು ನಿಮಗೆ ಬೇಕಾದರೆ ಅದಕ್ಕೆ ಗೋಡಂಬಿನೂ ಸಹ ಹಾಕ್ಕೊಳ್ಬೋದು. ನಾನು ಗೋಡಂಬಿ ಅದೆಲ್ಲ ಹಾಕಿಲ್ಲ, ನಮ್ಮ ಮನೇಲಿ ಅದು ಗೋಡಂಬಿ ಎಲ್ಲ ಹಾಕಿದ್ರೆ ತಿನ್ನೋದಿಲ್ಲ, ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಗೋಡಂಬಿನೂ ಸಹ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ. ಈಗ ಚಕ್ಕೆ, ಲವಂಗ ಮತ್ತು ಶುಂಠಿ ಇದನ್ನೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಶುಂಠಿನ ಹಾಕಿದೆ ಈಗ. ಮತ್ತು ಒಂದು ಕಡೆ ಈರುಳ್ಳಿನೂ ಸಹ ನಾನು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದೆಲ್ಲ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಎಲ್ಲ ಫ್ರೈ ಆಗ್ತಾಯಿದೆ ಅಲ್ವಾ, ಇದು ಸ್ವಲ್ಪ ಬೇಯಲಿ. ಹಾಗೆ ನೋಡಿ, ಈಗ ನಾನು ಈರುಳ್ಳಿನ ಹಾಕ್ಕೊಂಡೆ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಯಾವ ರೀತಿ ಆಕಾರ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಳ್ಬೋದು. ನಾನು ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ನಾನು ಇದು 1.5 ಪಾವು ಆಗುವಷ್ಟು ಮಾಡ್ತಾ ಇರೋದು ಜೀರಿಗೆ. ಈ ಜೀರಿಗೆನ ನಾನು ಮೊದಲೇ ಹಾಕೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮೊದಲೇ ಹಾಕ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಾಗ ಆನಂತರ ನಾವು ಈ ಜೀರಿಗೆನ ಹಾಕ್ಕೊಂಡ್ರೆ ಅಷ್ಟು ಸೀಯೋದಿಲ್ಲ, ಮತ್ತು ಅದು ತುಂಬ ಚೆನ್ನಾಗಿರುತ್ತೆ. ನಮಗೆ ತಿನ್ನಬೇಕಾದ್ರೆ ತುಂಬ ಅದು ಟೇಸ್ಟೂ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಈಗ ಜೀರಿಗೆನ ಸ್ವಲ್ಪ ಈ ಈರುಳ್ಳಿ ಹಾಕ್ತೀನಲ್ಲ ಆ ಟೈಮ್ನಲ್ಲೇ ಹಾಕ್ಕೊಳ್ಳೋದು. ಅತಿ ಬೇಗನೆ ನಾವು ಇದನ್ನು ಮಾಡ್ಕೊಳ್ಬೋದು. ಬ್ರೇಕ್ಫಾಸ್ಟ್ಗೆಲ್ಲ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಸಹ ಒಳ್ಳೆಯದು, ಡೈಜೆಷನ್ಗೂ ಸಹ ತುಂಬ ಒಳ್ಳೆಯದಿರುತ್ತೆ. ಯಾಕೆಂದರೆ ತುಂಬ ದಪ್ಪ ಇರೋರು ಈ ಜೀರಿಗೆಯಲ್ಲಿ ಮಾಡಿದಂತಹ ಈ ರೀತಿಯ ರೈಸ್ಗಳನ್ನ ತಿಂದರೆ ಅವರ ಬೊಜ್ಜೂ ಸಹ ಕರಗುತ್ತೆ.
ಇದು ಒಂದು ಒಳ್ಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಬೇಕಾದರೆ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದು ಸ್ವಲ್ಪ ತುಪ್ಪ ಈಗ ಹಾಕ್ಕೊಂಡ್ರೆ ಅದು ಈರುಳ್ಳಿನೂ ಸಹ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕ್ತೀನಿ. ಜೀರಾ ರೈಸ್ಗೆ ಕೆಲವರು ಅರಿಶಿನ ಹಾಕ್ತಾರೆ, ನಾವು ಅರಿಶಿನ ಹಾಕ್ಕೊಳ್ಳೋದಿಲ್ಲ. ಇದು ನೋಡೋದಕ್ಕೆ ಗೀ ರೈಸ್ ಥರನೇ ಕಾಣುತ್ತೆ, ಬಟ್ ಇದು ಜೀರಿಗೆನ ಹಾಕ್ಕೊಳ್ಳೋದ್ರಿಂದ ನಾವು ಇದನ್ನು ಜೀರಾ ರೈಸ್ ಅಂತ ಕರಿತೀವಿ. ಈಗ ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ರೀತಿಯಲ್ಲಿ ಅಥವಾ ಬ್ರೌನ್ ಕಲರ್ ಬರೋ ರೀತಿಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಹಾಗೆ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಬೆಳಗಿನ ಒಂದು ಉಪಹಾರಕ್ಕೆ ಮಕ್ಳಿಗೂ ಸಹ ಇಷ್ಟಪಡ್ತಾರೆ. ಯಾವಾಗಲೂ ಒಂದೇ ರೀತಿ ತಿಂಡಿ ಮಾಡೋದ್ರ ಬದಲು ಡೈಲಿ ಒಂದೊಂದು ರೀತಿ ವೆರೈಟಿನ ಮಾಡಿ ಕೊಡೋದ್ರಿಂದಾಗಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಮಕ್ಕಳಿಗೂ ಸಹ ಒಳ್ಳೆಯದು ಮತ್ತು ವಯಸ್ಸಾದವರಿಗೆ ಮತ್ತು ಎಲ್ಲರಿಗೂ ಸಹ ಆರೋಗ್ಯಕರವಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈ ಜೀರಾ ರೈಸು. ಈ ಜೀರಾ ರೈಸ್ನ ಯಾಕೆ ಅಂತ ಹೇಳಿದ್ರೆ, ಈಗ ಡಾಬಾಗಳಲ್ಲಾಗಿರ್ಬೋದು, ರೆಸ್ಟೋರೆಂಟ್ಗಳಲ್ಲಿ ತುಂಬ ಚೆನ್ನಾಗಿ ಅದು ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಜನ ಇಷ್ಟಪಟ್ಟು ಅದನ್ನು ತಗೊಳ್ತಾರೆ. ಅದನ್ನು ಹೋಟ್ಲ್ನಲ್ಲಿ ಯಾವಾಗಾದರೂ ಹೋದರೆ ರೇರಾಗಿ ತಿನ್ಬೋದು. ಮನೆಯಲ್ಲೇ ಮಾಡಿಕೊಂಡು ಸಹ ಈ ರೀತಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಈಗ ನಾನು ಅನ್ನನೂ ಸಹ ಅಲ್ಲಿ ರೈಸ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದಾಗ್ತಾ ಉದುದ್ರಾಗಿರಬೇಕು. ಈ ಜೀರಾ ರೈಸ್ಗೆ ರೈಸ್ ಹೇಗಿರಬೇಕು ಅಂದರೆ ಉದುದ್ರಾಗಿದ್ದರೆ ತಿನ್ನೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಸಹ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಸೈಡು ನಾನು ರೈಸ್ನ ಬೇಯಿಸ್ಕೊಂಡೆ, ಬೇಯ್ತಾಯಿದೆ. ಇನ್ನೊಂದು ಕಡೆ ಈ ರೀತಿ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ನಾವು ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕಾದ್ರೆ ಬೇಗ ಈ ಒಂದು ಜೀರಾ ರೈಸ್ನ ಮಾಡಿಕೊಂಡು ಹೋಗೋದಕ್ಕೂ ಮತ್ತು ಟಿಫನ್ ಬಾಕ್ಸ್ಗೆ ಯಾರಿಗೇ ಆಗಲಿ, ಮಕ್ಕಳಿಗೆ ಆಗಲಿ, ನಮಗೆ ಆಗಲಿ, ನಾವು ತೊಗೊಂಡೋಗೋದಕ್ಕೆ ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಏನಂದರೆ, ಈ ನಾನು ಅನ್ನನ ಬಸಿತೀನಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಾಂದರೆ ಮುದ್ದೆ ಆಗೋಗುತ್ತೆ. ಕೆಲವರು ಹಾಗೇ ಮಾಡ್ತಾರೆ, ಬಟ್ ನನಗೆ ಏನಂತ ಹೇಳಿದ್ರೆ ಅದು ಗಂಜಿನ ತೆಗೆದುಬಿಡ್ತೀನಿ. ತೆಗೆದ್ರೆ ಅದು ಉದುದ್ರಾಗುತ್ತೆ ಅನ್ನೋ ಉದ್ದೇಶದಿಂದ. ನಮ್ಮ ಮನೆಯಲ್ಲಿ ಯಾಕೆಂದರೆ ಉದುದ್ರಾಗಿದ್ದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಇದಾಯಿತು. ಈಗ ಕುಕ್ಕರಲ್ಲಿ ರೈಸೆಲ್ಲ ರೆಡಿಯಾಗಿದೆ. ಈ ಒಂದು ಸೈಡು ನಾನು ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಈರುಳ್ಳಿನೂ ಸಹ ಬೇಯ್ತಾ ಇದೆ. ಈರುಳ್ಳಿಗೆ ನೆಕ್ಸ್ಟು ಏನಂತ ಹೇಳಿದ್ರೆ, ಇದಕ್ಕೆ ಸ್ವಲ್ಪ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿದೆ. ಹಾಗೆಯೇ ಒಂದು ಸೈಡ್ ಅನ್ನ ಹಾಕ್ತಾಯಿದೆ. ನಂತರ ಹೀಗೆ ಬೇಯಲಿ, ಸ್ವಲ್ಪ ಹಾಗೆ ಬೇಯ್ತಾ ಇರಲಿ. ಹಾಗೆ ನೋಡ್ಕೊಳ್ಳಿ, ಎಷ್ಟು ಬೇಗ ಮಾಡ್ಬೋದು. ಒಂದು 15 ಮಿನಿಟ್ಸ್ಗೆಲ್ಲ ನಾವು ಬಿಸಿನೀರನ್ನ ಕಾಯಿಸ್ಕೊಂಡಿದ್ರೆ ಒಂದು ಸೈಡ್ ಅನ್ನಕ್ಕೆ ಇಟ್ಬಿಟ್ಟು ಇನ್ನೊಂದು ಸೈಡು ನಾವು ಈ ಜೀರಾ ರೈಸ್ನ ಒಗ್ಗರಣೆನ ಕೊಟ್ಕೊಂಡ್ರೆ 15 ನಿಮಿಷದಲ್ಲೆಲ್ಲ ಮಾಡ್ಕೊಂಡ್ಬಿಡ್ಬೋದು. ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ತಿನ್ನೋದ್ರಿಂದ ಒಳ್ಳೆಯದು. ಬೇಕಾದ್ರೆ ಟೊಮೆಟೊನ ನಾನು ಹಾಕ್ತೀನಿ, ಯಾಕೆಂದರೆ ಸ್ವಲ್ಪ ಅದು ಹುಳಿ ಅಂಶ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಕೆಲವರು ಹಾಕೋದಿಲ್ಲ, ಬಟ್ ನಾವು ಟೊಮೆಟೊನ ಹಾಕ್ತೀವಿ. ಟೊಮೆಟೊ ಹಾಕೋದ್ರಿಂದ ತುಂಬಾ ಟೇಸ್ಟಾಗೂ ಇರುತ್ತೆ ಅನ್ನೋ ಉದ್ದೇಶದಿಂದ ನಾನು ಹಾಕ್ಕೊಳ್ಳೋದು. ನೋಡಿ, ಈಗ ಟೊಮೆಟೊ ಬೇಯ್ತಾ ಇದೆ. ಹಾಗೆ ಬೇಯಲಿ ಸ್ವಲ್ಪ ಹೊತ್ತು. ಒಂದು ಸೈಡ್ ಅನ್ನನೂ ಸಹ ಅದು ದಮ್ ತಗೊಳ್ತಾ ಇದೆ. ಇನ್ನೊಂದು ಸೈಡು ನಾನು ಈ ಥರ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಅದು ಹಾಗೆ ಬೇಯಲಿ. ಈರುಳ್ಳಿ ಮತ್ತು ಇದು ಶುಂಠಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ. ನೋಡಿ, ಈಗ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಬೇಯಬೇಕಾದ್ರೂ ಫಸ್ಟ್ ಹಾಕ್ಕೊಳ್ಬೋದು, ಆಮೇಲೆ ಸ್ವಲ್ಪ ಹಾಕ್ಕೊಳ್ಬೋದು. ಅದೂ ಟೇಸ್ಟಾಗಿರುತ್ತೆ. ಲಾಸ್ಟಲ್ಲಿ ಹಾಕ್ಕೊಳ್ಳೋದ್ರಿಂದ ನಮಗೆ ಅದು ತುಂಬ ಚೆನ್ನಾಗೂ ಇರುತ್ತೆ, ತಿನ್ನೋದಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಈ ಕೊರಿಯಂಡರ್ ಅಂದರೆ ಕೊತ್ತಂಬರಿ ಸೊಪ್ಪುನ ಫ್ಲೇವರು, ಅದರದ್ದು ಇದು ಘಮ ಘಮ ಎಲ್ಲ ಈ ಒಂದು ಒಗ್ಗರಣೆ ಜೊತೆ ಸೇರೋದ್ರಿಂದ ಜೀರಾ ರೈಸ್ಗೆ ಒಂದು ಒಳ್ಳೆಯ ಒಂದು ರೆಸಿಪಿ ಅಂತಲೇ ಇದನ್ನು ಹೇಳ್ಬೋದು. ಬೆಳಗಿನ ಒಂದು ಉಪಹಾರಕ್ಕೆ ಆರೋಗ್ಯಕರವಾದಂಥ ಈ ರೀತಿಯ ಒಂದೊಂದು ಈ ರೀತಿ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೇನಾಗುತ್ತೆ ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಬೇಯ್ತಾ ಇದೆ. ಇದಕ್ಕೆ ನಾನು ನೆಕ್ಸ್ಟು ಹಾಗೆ ಬೇಯಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ.
ನೋಡಿ ಈಗ ಬೇಯ್ತಾ ಇದೆ ಅಲ್ವಾ. ಯಾವಾಗಲೂ ಸಹ ಅಡುಗೆ ಮಾಡೋದು ಅಷ್ಟು ಸುಲಭವಲ್ಲ. ಅದು ಒಂದು ಇದು ನಮ್ಮ ಸಂಸ್ಕೃತಿಗಳಲ್ಲಿ ಒಂದು ಅಡುಗೆ ಮಾಡೋದು. ಎಲ್ಲರಿಗೂ ಸಹ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ. ಅಡುಗೆ ಮಾಡೋದರಿಂದ ಮನೆಯ ಸದಸ್ಯರು ಸಹ ಹೊಟ್ಟೆ ತುಂಬ ಊಟನ ಮಾಡ್ಬೋದು. ಆ ರೀತಿ ಅಡುಗೆನ ಮಾಡಿ ತಿನ್ನಬೇಕು. ಸುಮ್ಮನೆ ಏನೋ ಒಂದು ಮಾಡೋದು ಆ ರೀತಿ ತಿನ್ನಬಾರ್ದು. ರುಚಿಕರವಾದಂತಹ ಇದನ್ನು ತಿನ್ನೋದ್ರಿಂದ ಮನೆಯವರು ಎಲ್ಲರಿಗೂ ಸಹ ಸಂತೋಷ ಆಗುತ್ತೆ, ನಮಗೂ ಸಹ ಸಂತೋಷ ಆಗುತ್ತೆ ಅಡುಗೆ ಮಾಡೋದಕ್ಕೆ. ನೋಡಿ ಈಗ ಈರುಳ್ಳಿ ಟೊಮೆಟೊ ಎಲ್ಲವೂ ಸಹ ಬೇಯ್ತಾ ಇದೆ. ಹಾಗೆ ಬೇಯಲಿ. ಇನ್ನೊಂದು ಕಡೆ ಅನ್ನನ ಮಾಡ್ತಾಯಿದ್ದೀನಿ, ಅದು ಸಹ ರೆಡಿ ಆಗ್ತಾಯಿದೆ. ಇದಕ್ಕೆ ನೆಕ್ಸ್ಟ್ ಏನು ಹಾಕ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಜೀರಾ ರೈಸ್ಗೆ ಕೆಲವರು ಗೋಡಂಬಿ ಹಾಕ್ತಾರೆ. ನಾನು ಗೋಡಂಬಿ ಏನೂ ಹಾಕ್ಕೊಳ್ಳೋದಿಲ್ಲ. ನೀವು ಗೋಡಂಬಿ ಹಾಕ್ಬೋದು, ಲವಂಗದ ಎಲೆನ ಹಾಕ್ಕೊಂಡ್ರೆ ಸೇಮ್ ಅದು ಗೀ ರೈಸ್ ಥರನೇ ಕಾಣುತ್ತೆ. ಬಟ್ ನಮ್ಗೆ ಅದು ಇಷ್ಟ ಇಲ್ಲ ಈಗ ಲವಂಗದ ಎಲೆ ಎಲ್ಲ. ಸೊ ಪ್ಲೇನಾಗಿ ಸಿಂಪಲ್ಲಾಗಿ ಈ ರೀತಿ ಜೀರಾ ರೈಸ್ನ ನಾನು ಮಾಡಿಕೊಳ್ಳೋದು. ನಿಮಗೂ ಸಹ ಈ ಜೀರಾ ರೈಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬು ಆಗಿ. ಮಮತಾ ಮೈಸೂರು ಅನ್ನೋ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಈಗ ನೋಡಿ ಚೆನ್ನಾಗಿ ಅದೆಲ್ಲ ಈರುಳ್ಳಿ ಎಲ್ಲ ಬೆಂದಿದೆ. ಜೊತೆಗೆ ಅದಕ್ಕೆ ಜೀರಿಗೆನೂ ಹಾಕಿದ್ದೀನಲ್ವ, ಆ ಜೀರಿಗೆ ಎಲ್ಲ ಸಹ ಅದರಲ್ಲಿ ಇದಾಗುತ್ತೆ. ಜೀರಿಗೆನ ಮೊದಲೇ ಒಗ್ಗರಣೆ ಕೊಡಬೇಡಿ. ಯಾಕೆ ಅಂತ ಹೇಳಿದ್ರೆ ಸೀದೋಗ್ಬಿಡುತ್ತೆ. ನೀವು ಬೇಕಾದ್ರೆ ಪುಡಿ ಮಾಡಾದರೂ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಡೈರೆಕ್ಟ್ ಆಗೋದನ್ನು ಸಹ ಜೀರಿಗೆನ ಹಾಕ್ಕೊಳ್ಬೋದು. ಈರುಳ್ಳಿ ಹಾಕಿದ್ರೆ ಅದು ರೈಸ್ ಜೊತೆನೂ ಸಹ ಸಿಗುತ್ತೆ ನಮಗೆ ಬಾಯಿಗೆ, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಈ ರೀತಿ ನಾನು ಜೀರಾ ರೈಸ್ನ ಮಾಡೋದು. ಈಗ ಬೇಯ್ತಾ ಇದೆ, ಚೆನ್ನಾಗಿ ಬೇಯಬೇಕು ಅದು ಈರುಳ್ಳಿ. ಒಗ್ಗರಣೆ ಚೆನ್ನಾಗಾದರೆ ಅದು ಟೇಸ್ಟೂ ಸಹ ಚೆನ್ನಾಗಿ ನಮಗೆ ಇರುತ್ತೆ. ನೋಡಿ ಜೀರಾ ರೈಸ್ನ ಎಷ್ಟು ಬೇಗ ನಾವು ರುಚಿಕರವಾದಂಥ ರೈಸ್ನ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಈಗ ತೋರಿಸ್ಕೊಟ್ಟಿದ್ದೀನಿ. ನೀವು ಸಹ ಇದೇ ರೀತಿ ಮಾಡಿ ಒಂದು ಸಾರಿ ನೋಡಿ, ಟೇಸ್ಟನ್ನ ತುಂಬ ಚೆನ್ನಾಗಿರತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೋಡಿ ಅಲ್ಲಿ ಈರುಳ್ಳಿ ಎಲ್ಲ ಬೇಯ್ತಾ ಇದೆ ಅಲ್ಲ, ಈರುಳ್ಳಿ ಟೊಮೆಟೊ ಇಷ್ಟ ಆದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಮೊದಲೇ ಈರುಳ್ಳಿ ಬೇಯಬೇಕಾದ್ರೆ. ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ನಾನು ಮೊದಲೇ ಹಾಕಿದ್ದೆ. ಈಗ ಸ್ವಲ್ಪ ರೈಸ್ನ ಬೆಂದಿದೆ. ಈಗ ಅದನ್ನು ನಾನು ಒಂದು ಬೌಲ್ಗೆ, ಒಂದು ಹಾಟ್ ಬಾಕ್ಸಲ್ಲಿ ನಾನು ರೈಸ್ನ ಬಿಸಿಯಾದಂಥ ರೈಸ್ನ ಹಾಕ್ಕೊಂಡೆ. ಉಪ್ಪೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದೀನಲ್ಲ, ಈ ಜೀರಾ ರೈಸ್ ರೆಡಿಯಾಗಿದೆ. ಈ ಬಿಸಿ ಅನ್ನದ ಜೊತೆ, ಅಂದರೆ ಹಾಟಾಗಿರುವಂಥ ಈ ರೈಸ್ ಜೊತೆ ನಾವು ಈ ರೀತಿ ಒಂದು ಜೀರಾ ರೈಸ್ ರೆಸಿಪಿನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಈ ರೀತಿ ಬೆಳಗಿನ ಉಪಹಾರಕ್ಕೆ ಬಹಳ ಸಿಂಪಲ್ಲಾಗಿ ಒಂದು 15 ನಿಮಿಷದಲ್ಲೇ ನಾವು ಈ ಜೀರಾ ರೈಸ್ನ ರೆಡಿ ಮಾಡ್ಕೊಳ್ಬೋದು. ಒಂದು ಸೈಡ್ ರೈಸ್ನ ಮಾಡಿಕೊಂಡು ಇನ್ನೊಂದು ಸೈಡ್ ಒಗ್ಗರಣೆ ಕೊಟ್ಟರೆ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಇದೇ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾದಂಥ ಸಿಂಪಲ್ಲಾಗಿ ರೆಸ್ಟೋರೆಂಟ್ನಲ್ಲೂ ಸಹ ಇದೇ ರೀತಿಯಲ್ಲೇ ಮಾಡೋದು. ಇದೇ ರೀತಿ ನೀವು ಸಹ ಮಾಡಿ ನೋಡಿ.